ಸರ್ ಆಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ. ರಿಸಲ್ಟ್ ಏನ್ ಬಂದಿದೆ ಬಿಕಾಸ್ ಆಫ್ ಅನ್ಕೊಂಡಿದ್ ರಿಸಲ್ಟ್ ಬಂದಿಲ್ಲ. ಬಿಕಾಸ್ ಆಫ್ ನಮ್ದು ಒಬ್ಬಂದೇ ಅಲ್ವಾ, ಎಲ್ಲಾ ಥಿಯೇಟರ್ ಅಲ್ಲೂ ಆಡಿಯನ್ಸ್ ಬರ್ತಿಲ್ಲ. ಅಂದ್ರೆ ಒಂದ್ ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರುವಷ್ಟು ಆಡಿಯನ್ಸ್ ಕೊರತೆ ತುಂಬಾ ಇದೆ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲಾ ಕನ್ನಡ ಸಿನಿಮಾಗಳು ಸಮಸ್ಯೆ ಆಗಿದೆ. ಲಾಸ್ಟ್ 6 ಮಂತ್ ಸಮಸ್ಯೆ ಆಗಿದೆ. ಎಲ್ರು ನಾವು ಕೈ ಮುಗಿಬೇಕು, ಕಾಲಿಗೆ ಬಿಡ್ಬೇಕು ಗೊತ್ತಾಗ್ತಿಲ್ಲ. ಇದು ಡೈರೆಕ್ಟರ್ಸ್, ಪ್ರೊಡಕ್ಷನರ್ಸ್, ಆಕ್ಟರ್ಸ್ ಮಾಡಬಾರ್ದು. ಆದ್ರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ. ಇದಕ್ಕೆ ಕಾರಣ ಯಾರು? ಅನಿಲ್, ಕಾರಣ ಯಾರಪ್ಪ ಹೇಳ್ಬೇಕು. ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಳು, ನನ್ನ ಮಕ್ಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ, ಅವ್ರು ಸಿಕ್ಕರೆ ಎಕ್ಕಡದಲ್ಲಿ ಹೊಡಿಬೇಕು. ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ರೆ ಪಕ್ಕದ ಥಿಯೇಟರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ. ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡೋದಲ್ದೆ ಇದಕ್ ಬೇರೆ ದುಡ್ಡು ಕೊಡ್ಬೇಕು. ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ. ದಯವಿಟ್ಟು ನಿಮ್ ಮುಖಾಂತರ ಕೇಳ್ಕೊಂತಾ ಇದೀನಿ, ನೀವು ಪ್ರಚಾರ ಮಾಡಿ. ಥಿಯೇಟರ್ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ. ಕೆಲವು ಥಿಯೇಟರ್ ಅವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬಾ ಡ್ಯಾಮೇಜ್ ಆಗ್ತಿದೆ. ಡೆಫಿನೆಟ್ಲಿ ಆ ಡ್ಯಾಮೇಜ್ ಅಲ್ಲಿ ನನಗೆ ಆಗ್ತಾ ಇದೆ. ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು. ಸರ್, ಇಲ್ಲೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಈ ಪಿಕ್ಚರ್ ಡೈರೆಕ್ಟರ್ ನಾನೇ, ಅರುಣ್ ನಬುಕ್ತಾ. ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ ನಾನೇ. ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ. ಇಲ್ಲಿ ಬೇರೆ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ನಾನು ಯಾರನ್ನು ಒಪ್ಸೋ ಅವಶ್ಯಕತೆನೂ ಇಲ್ಲ. ಸೊ ಕ್ಲಾರಿಫೈ ಹೇಳ್ತೀನಿ, ಯಾಕೆಂದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ 150 ಸೆಂಟ್ರಲ್ ರಿಲೀಸ್ ಮಾಡಿದೀವಿ, 25 ಮಾಲ್ ರಿಲೀಸ್ ಮಾಡಿದೀವಿ. ಎಲ್ಲಾ ಕಡೆ ಒಂದೇ ರಿಪೋರ್ಟ್ ಇದೆ. ಮಳೆ ಇರೋ ಜಾಗದಲ್ಲೂ ಅದೇ, ಮಳೆ ಇಲ್ದಿರೋ ಜಾಗದಲ್ಲೂ ಅದೇ. ಆಡಿಯನ್ಸ್ ಕೊರತೆ ಇದೆ. ಮೇಲಾಗಿ ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ತರದ್ದು ಕ್ರೌಡ್ ಪುಲ್ಲಿಂಗ್ ಇಂದ ಸಿಕ್ಕಾಬಡೆ ಸಮಸ್ಯೆ ಆಗ್ತಿದೆ. ದಯವಿಟ್ಟು ನಿಮ್ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದ್ರೆ, ಯಾಕೆಂದ್ರೆ ಒಂದ್ ಸಿನಿಮಾಗ್ ಬರ್ತಾ ಇದ್ದು ಫಸ್ಟ್ ಡೇ ಇನಿ ಸಿನಿಮಾಸ್ ಯಾರೇ ಮಾಡಿದ್ರು, ಯಾವ್ದೇ ಆಕ್ಟರ್ ಮಾಡಿದ್ರು ಬರ್ತಾ ಇದ್ದು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು, ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ರೆ ಹೇಗ್ ಬರ್ತಾರೆ? ಸೊ ಇದೇ ತರ ವ್ಯವಸ್ಥೆ ನಡೆದ್ರೆ ಇಂಟರ್ವ್ಯೂ ಮಾಡೋದಕ್ಕೆ ನಾವಿರಲ್ಲ, ಆಕ್ಟರ್ಗಳಿರಲ್ಲ, ಪ್ರೊಡಕ್ಷನ್ ಹೌಸಸ್ ಇರಲ್ಲ, ಥಿಯೇಟರ್ಗಳಿರಲ್ಲ. ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ ಮುಚ್ಚಬೇಕಾಗತ್ತೆ. ಇದು ಪರಿಸ್ಥಿತಿ, ರಿಯಾಲಿಟಿ. ಈಗ ಆಲ್ರೆಡಿ ಇದೀವಿ, ಗೊತ್ತಿಲ್ಲ ಸರ್. ತುಂಬಾ ಟಫ್ ಇದೆ ಸರ್. ನಂಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ತುಂಬಾ ನಾವು 3 ವರ್ಷದ ಶ್ರಮ, ಕೋಟ್ಯಾಂತರ ರೂಪಾಯಿ ದುಡ್ಡು, ಎಲ್ರು ಸೂಪರ್ ಆಕ್ಟ್ ಮಾಡಿದ್ದಾರೆ. ಹೊಸ ಫೇಸ್ ತಗೊಳ್ತೀವಿ ಅಂತ ಹೇಳ್ತಾರೆ. ಲಾಸ್ಟ್ ಪ್ರತಿ ವರ್ಷ 150 ಹೀರೋಗಳು ಲಾಂಚ್ ಆಗ್ತಿದ್ದಾರೆ. ಆದ್ರೆ ಎಲ್ಲಿದೆ 150 ಹೀರೋಗಳು? ಎಲ್ಲಿದ್ದಾರೆ? ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ. ಸುಮ್ನೆ ಮೀಡಿಯಾದಲ್ಲಿ ನಾವು ಹೇಳ್ತಿದೀವಿ, ಜನ ಸಿನಿಮಾ ನೋಡ್ತಿಲ್ಲ. ಹೊಸ ಪ್ರತಿಭೆಗಳಿಗೆ, ಎಸ್ಪೆಷಲಿ ನಮ್ಮಂತ ಬಡವರು ಮಕ್ಕಳಿಗೆ ದೇವರಣೆ ಜಾಗ ಇಲ್ಲ. ದೇವರಣೆ ಸಿನಿಮಾ ಮಾಡೋದಕ್ಕೆ ತುಂಬಾ ಟಫ್ ಇದೆ. ಯಾರಾದ್ರೂ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ. ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ. ಗೊತ್ತಿಲ್ಲ, ಇದು ಎಮೋಷನ್ ಆಗಿ ಹೇಳ್ತಿಲ್ಲ. ಕಲೆಕ್ಷನ್ ಚೆನ್ನಾಗಿದೆ, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ತುಂಬಾ ಪಾಸಿಟಿವ್ ರಿಪೋರ್ಟ್ಸ್ ಇದೆ, ಎಲ್ಲ ಇದೆ. ಆದ್ರೆ ನಿಮ್ಗೆ ಒಂದು ಥಿಯೇಟರ್ ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ. ಆ ಮಿನಿಮಮ್ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಥಿಯೇಟರ್ ಉಳಿಸ್ಕೊಳಕ್ ಆಗಲ್ಲ ಪಾಪ. ಆಮೇಲೆ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ನಾವು ಒಬ್ರೇ ಎಲ್ಲ, ಎಕ್ಸಿಬಿಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಈ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿದ್ಯಾರ್ಥಿಗಳು ಯಾರು ₹1 ಬಾಡಿಗೆ ತಗೊಂಡಿಲ್ಲ, ಎಲ್ಲಾ ಥಿಯೇಟರ್ನು ಶೇರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನ್ ಕನ್ನಡ ಸಿನಿಮಾ ಬೆಳೀಲಿ ಅಂತ. ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಮಾಡ್ತಿಲ್ಲ. ಆಮೇಲೆ ಕೆಲವೊಂದ್ಸರಿ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗ್ಲೂ ಮರ್ಜಾಗ್ ಹೋಗ್ತಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ, ನನಗೆ ಎಷ್ಟೋ ಥಿಯೇಟರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನ್ ಕೇಳ್ತಾರೆ. ನಾನು ಅವ್ರಿಗೆ ಕ್ವಶನ್ ಕೇಳ್ಬೇಕಾಗಿದ್ದು ನನಗೆ ಕೇಳ್ತಾರೆ. ನನಗೆ ಗೊತ್ತಾಗ್ತಿಲ್ಲ. ನನಗೆ ಪ್ರತಿ 30-40 SMS ಗಳು ಬರುತ್ತೆ, 5-6 ಕಾಲ್ ಬರುತ್ತೆ. ಸೂಪರ್ ಆಗಿದೆ ಸಿನಿಮಾ, 90% ಮಾರ್ಕ್ಸ್ ಕೊಡ್ತಿದ್ದಾರೆ. ಬಟ್ ಆಡಿಯನ್ಸ್ ಇಲ್ಲ. 100% ಪ್ರತಿ ವಾರನೂ 5-6 ಸಿನಿಮಾ ಕಾಂಪಿಟೇಷನ್ ಇದೆ. ಸೊ 100% ಸಮಸ್ಯೆ ಆಗ್ತಿದೆ. ಇದಕ್ಕೆ ಸಮಸ್ಯೆ ಮೂಲ ಕಾರಣ ನಾವೇನೆ. ಅದೇ ಯಾವ್ದೋ ತೆಲುಗುನೋ ತಮಿಳೋ ಸಿನಿಮಾ ಬಂದಾಗ ಅವ್ರಿಗೆ ನೀಟಾಗಿ ಡೋರ್ನ ಓಪನ್ ಮಾಡ್ಬಿಟ್ಟು ಅವ್ರ ಒಂದೇ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ. ಅವ್ರಿಗೆ ಏನ್ ಮಾಡ್ತೀವಿ, ಕನ್ನಡ ಇಂಡಸ್ಟ್ರಿ ನೀಟ್ ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದೀವಿ. ಈಗ ಹೊಡೆದಾಡ್ತಿರೋದು ಯಾರು ಗೊತ್ತಾ? ನಮ್ಮ ಜೊತೆಗೆ 4 ಕನ್ನಡ ಸಿನಿಮಾದವರು, ಹೊಸ ಆಕ್ಟರ್ಗಳು, ನಾವು ಹೊಡೆದಾಡ್ತಾ ಇದೀವಿ. ಫೈಟ್ ಮಾಡ್ಬೇಕಾಗಿದೆ ಅವ್ರ ಜೊತೆಗೆ. ಅವ್ರ ದಾರಿನ ಕ್ಲಿಯರ್ ಮಾಡ್ಬಿಟ್ಟು ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದೀವಿ. ಗೊತ್ತಿರುತ್ತೆ ನಿಮ್ ಚಿಕ್ಕ ಸಿನಿಮಾಗಳು ಹಣೆ ಬರ ಎಷ್ಟಿರುತ್ತೆ ಅಂತ. ಆ ಫೈಟ್ ಅಲ್ಲಿ ನಾವುಗಳೇ ಸೋತೋಗ್ತಾ ಇದೀವಿ. ನಾವ್ ಹೇಳ್ಬೇಕಾಗಿ ನಾವು ಸೋತೋಗ್ತಾ ಇದೀವಿ. ಜೊತೆಗೆ ಇಲ್ಲಿರೋ ದೊಡ್ಡ ಆಕ್ಟರ್ಸ್, ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡವ್ರು ಅಂತ ಏನಿದ್ರ ಇಂಡಸ್ಟ್ರಿ ಕಟ್ಟಿ ಬೆಳೆದಂದವರು, ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ. ನಿಮ್ದೊಂದು ವಾಯ್ಸ್ ಬೇಕಾಗಿದೆ. ಬಿಕಾಸ್ ಆಫ್ ಸಣ್ಣವರಿಗೆ, ನಾಟ್ ಓನ್ಲಿ ವಿದ್ಯಾರ್ಥಿನಿಯರಿಗೆ ಅಂತ, ಪ್ರತಿ ವೀಕ್ ರಿಲೀಸ್ ಆಗೋ ಸಣ್ಣ ಸಿನಿಮಾಗಳಿಗೆ ನಿಮ್ದೊಂದು ಸಪೋರ್ಟ್. ಯಾಕೆಂದ್ರೆ ನಾಳೆ ನಿಮ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ನಿಮ್ ಸಿನಿಮಾ ಆದಾಗ
ಥಿಯೇಟರ್ ಓಪನ್ ಇದ್ರೆ ಮಾತ್ರನೇ ನಿಮ್ಮ ಸಿನಿಮಾ ಆಗಕ್ ಸಾಧ್ಯ ಆಗುತ್ತೆ. ಎಲ್ಲಾ ಥಿಯೇಟರ್ಗಳು ಮುಚ್ತಾ ಇದಾರೆ ಬಿಕಾಸ್ ಆಫ್ ಏನಂದ್ರೆ ಥಿಯೇಟರ್ಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ. ನಿಮ್ ವಾಯ್ಸ್ ಇಂದ ಸಣ್ಣ ಸಣ್ಣ ಸಿನಿಮಾಗಳಿದ್ರೆ ನಿಮ್ ಸಿನಿಮಾ ಬಂದಾಗ ಆ ಥಿಯೇಟರ್ ಇರುತ್ತೆ, ಇಲ್ಲಾಂದ್ರೆ ಆ ಥಿಯೇಟರ್ ನ ಮುಚ್ಚಿ ನಿಮ್ ಸಿನಿಮಾ ಬಂದಾಗ ಓಪನ್ ಆಗುತ್ತೆ. ಆಡಿಯನ್ಸ್ ಗೆ ಫ್ಲೋಟಿಂಗ್ ಅಂದ್ರೆ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದೀವಿ ಆಲ್ರೆಡಿ. ಈಗ ಏನಕ್ಕೆ ಓಪನ್ ಬರ್ತಿರಲ್ಲ ಅಂದ್ರೆ ಸೊ ಸಿನಿಮಾ ರೆಗ್ಯುಲರ್ ಆಗಿ ನೋಡೋ ಆಡಿಯನ್ಸ್ ಗೆ ಸಿನಿಮಾ ಫ್ಲೋನ ಕಟ್ ಮಾಡಿದೀವಿ, ಹಂಗಾಗಿ ಬರ್ತಾ ಇಲ್ಲ ಸರ್. ಅದನ್ನ ಕೇಳ್ಬೇಡಿ, ಕಣ್ಣೀರ ಕತೆ. ಬಿಸ್ನೆಸ್ ನ ಕಂಪ್ಲೀಟ್ಲಿ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ. ಹಿಂದೆ ಮಾಡಿರೋ ಯಾರಿದ್ದಾರೆ ಗೊತ್ತಿಲ್ಲ ಸರ್. OTT ಅವ್ರು ಬಂದ್ರು, ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಾವು ಅವ್ರನ್ನ ಮನೆ ಕಳ್ಸಿದೀವಿ. ಚಾನೆಲ್ ಅವರು ಸರ್, ದೊಡ್ಡ ದೊಡ್ಡ ಚಾನೆಲ್ ಅವರು ತಗೊಳಕ್ಕೆ ಮುಂಬೈಯಿಂದ ಬಂದ್ರು, ಆದ್ರೆ ಅವ್ರನ್ನ ಕೊಡ್ಸಿದ್ದು ಇಲ್ಲಿ ನಮ್ಮ ಅದ್ಭುತವಾಗಿರೋ ಕನ್ನಡ ಟೀಮ್ಗಳು ಕೊಡ್ಸಿದ್ರು, ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಸಿದ್ದಾರೆ. ಅವ್ರಿಗೆ GRP ಅಂಡ್ TRP ರೆವಿನ್ಯೂ ಬರ್ದಿರೋದ್ರಿಂದ ಅವರು ಕನ್ನಡ ಸಿನಿಮಾ ಅಂದ್ರೆ ಬೇಡಪ್ಪ ಇರಪ್ಪ, ಥಿಯೇಟರ್ ಗೆದ್ಕೊಂಬಾರಪ್ಪ ಅಂತ ಹೇಳ್ತಾರೆ. ಥಿಯೇಟರ್ ಗೆದ್ಕೊಂಬರೋದಕ್ಕೆ ಈ ಸಮಸ್ಯೆ. ಥಿಯೇಟರ್ ಅಲ್ಲಿ ಹಾಕಿ ಇನ್ನೇನು ಉಸಿರಾಡೋನ್ ಅಷ್ಟೊತ್ತಿಗೆ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಇನ್ನೊಬ್ಬ ಬರ್ತಿರ್ತಾನೆ, ನಾನು ಥಿಯೇಟರ್ ಇನ್ನೂ ಟಿಕೆಟ್ ಎಷ್ಟು ಬಂತ ನೋಡೋ ಅಷ್ಟೊತ್ತಿಗೆ ಮೊಬೈಲ್ ಅಲ್ಲಿ ಬಂದಿರುತ್ತೆ. ಹೆಂಗ್ ಬರ್ಬೇಕು? ಹಿಂಗಿದೆ ವ್ಯವಸ್ಥೆ. ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಅಂತಾರೆ. ಗೆಲ್ಲದಕ್ ಬಿಟ್ರೆ ತಾನೆ, ಓಡಕ್ಕೆ ಬಿಡ್ತಾ ಇಲ್ಲ. ಅವ್ನ್ ಕಾಲಿಟ್ಟ ತಕ್ಷಣ ಅಲ್ಲೇ ಎಳೆದ್ ಬಿಡ್ತಾರೆ. ನೀವು ಹೇಳ್ತಾ ಇದ್ರೆ 150 ಜನ ಬರ್ತಾರೆ, ಭಯ ಆಗ್ತಿದೆ ಜಾಸ್ತಿ ಸಿನಿಮಾ ಮಾಡೋದು ವರ್ಷಕ್ಕೊಂದು 10 ರಿಂದ 15 ಚಿತ್ರರಂಗದ ಕಥೆ. ಸರ್ ಅವ್ರಿಗೆ ಮಾಡ್ಲಿ, ಯಾರ್ಯಾರು ಅವ್ರಿಗೆ ಮಾಡ್ತಿದಾರೆ ವೆರಿ ಗುಡ್, ಐ ಆಮ್ ಹ್ಯಾಪಿ. ಅದ್ರಲ್ಲಿ ನಾನು ಹೇಳೋಷ್ಟು ದೊಡ್ಡವನಲ್ಲ. ಬಟ್ ಥಿಯೇಟರ್ಸ್ ಡೆಫಿನೆಟ್ ಆಗಿ ಈ ವರ್ಷ 100 ಹೋಗುತ್ತೆ, ನೆಕ್ಸ್ಟ್ ವರ್ಷ 100 ಹೋಗುತ್ತೆ, ಆಮೇಲೆ 4-5 ಬರೀ ಮಾಲ್ಗಳು ಉಳ್ಕೊಂಡತ್ತೆ. ಸ್ಟಾರ್ಗಳು ಸಿನಿಮಾ ನೋಡಿ ಸರ್. ಕೊನೆಯದಾಗಿ ನಿಮ್ಮ ಪ್ರಕಾರ ಸರ್ಕಾರ ಚೇಂಬರ್ ಅಲ್ಲಿ ಇನ್ನ ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್. ಬೇರೆ ಏನಿಲ್ಲ, ನನ್ನ ಕೇಳಿದ್ರೆ ಹೇಳ್ತೀನಿ ಇಷ್ಟೇ. ಬಿಕಾಸ್ ಆಫ್ ಏನಂದ್ರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡ್ಬಂದಿರ್ತಾರೆ. ಹೊಸ ಆಕ್ಟರ್ಸ್ ಕೆರಿಯರ್ ಅವರು 10 ವರ್ಷ 15 ವರ್ಷ ಒಂದೊಂದು ಸಣ್ಣ ಅವಕಾಶಗಳು ಕಾದಿರ್ತಾರೆ. ಈ ತರ ಪರಿಸ್ಥಿತಿ ಆದ್ರೆ ಹೊಸ ಆಕ್ಟರ್ಗಳು ಬರಲ್ಲ, ಹೊಸ ಪ್ರೊಡ್ಯೂಸರ್ಸ್ ಬರಲ್ಲ, ಹೊಸ ಟೆಕ್ನಿಷಿಯನ್ ಬರಲ್ಲ. ಎಷ್ಟು ಜನ ಪ್ರೊಡ್ಯೂಸರ್ಸ್ ಲಾಸ್ಟ್ 10 years ಅಲ್ಲಿ ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ, ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಒಂದ್ ಸಿನಿಮಾ ಬರ್ತಾರೆ, ನೋಡ್ತಾರೆ, ಇದು ಆಗಿಲ್ವಾ, ಓಕೆ ಇದೇನು ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ. ಕೆಡ್ಸಿರೋದು ಯಾರು ಸರ್? ಒಳ್ಳೆ ಸಿನಿಮಾ ಮಾಡಿದ್ರು ಓಕೆ, ಕೆಟ್ಟ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ನಾವು ಅಗ್ರೀಡ್, ನಾವು ತಪ್ಪು ಮಾಡಿದೀವಿ, ನಮ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ. ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟು ಹಗ್ಲು ರಾತ್ರಿ ಚಂದನಿಂದ ಹಿಡಿದು 4 ಜನ ಒಳಗರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದೀವಿ, ಹೊಸ ಹಳೆ ಕಂಟೆಂಟ್ ಅಂತ ಇದ್ರೆ ಕಂಟೆಂಟ್ನು ಹೊಸದ್ ಮಾಡಿದೀವಿ. ಎಲ್ಲೂ ರಿಮೇಕು ಮಾಡಿಲ್ಲ, ಎಲ್ಲೂ ಕದ್ದು ಮಾಡಿಲ್ಲ. ಆದ್ರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು ಕೋಟ್ಯಾಂತರ ರೂಪಾಯಿ ಕಳ್ಕೊಳಕ್ಕೆ? ಸರ್ ನನಗೆ ಅವಕಾಶ ಬರ್ದೇ ಇದ್ರು ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡದೇ ಇದ್ರು ಪರವಾಗಿಲ್ಲ, ನನಗೆ ಸಿನಿಮಾ ಬೇಡ ಸರ್. ದಿಸ್ ಇಸ್ ಎ ರಿಯಾಲಿಟಿ. ದೇವರಣೆ ತುಂಬಾ ಟಫ್ ಸರ್ ಇದು. ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್, ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ಟ್ ಸರ್. ಬೇರೆ ಏನಾದ್ರು ಹೊಟ್ಟೆ ಪಾಡಿಗೆ ಬೇರೆ ಏನಾದ್ರು ಜಾಬ್ ನೋಡ್ಕೊಂತೀನಿ.